ನಮಸ್ಕಾರ ಸ್ನೇಹಿತರೆ, ಪಂಜಾಬ್ ವಿರುದ್ಧ ಗೆದ್ದ ನಂತರವೂ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿತು ಆರ್ಸಿಬಿ. ಈಗ ಪ್ಲೇ ಆಫ್ ಗೆ ತಲುಪಬೇಕಾದರೆ ಮಾಡಬೇಕು ಈ 3 ದೊಡ್ಡ ಕೆಲಸಗಳನ್ನ. ಆರ್ಸಿಬಿ ತಂಡ ಮತ್ತು ಅಭಿಮಾನಿಗಳಿಗೆ ಬಂತು ದೊಡ್ಡ ಗುಡ್ ನ್ಯೂಸ್. ಈ ಹೊಸ ನಿಯಮದಿಂದ ಆರ್ಸಿಬಿ ತಲುಪಲಿದೆ ಐಪಿಎಲ್ ನ ಪ್ಲೇ ಆಫ್ ಗೆ. ನಡುಗಲು ಆರಂಭಿಸಿದವು ಚೆನ್ನೈ, ಡೆಲ್ಲಿ ಮತ್ತು ಲಕ್ನೋ ತಂಡಗಳು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿನ್ನೆ ಟಾಟಾ ಐಪಿಎಲ್ 2024ರ 58ನೇ ರೋಚಕ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ 60 ರನ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿದೆ ಸ್ನೇಹಿತರೆ. ಹೌದು, ಧರ್ಮಶಾಲಾದ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 241 ರನ್ ಕಲೆ ಹಾಕಿತು. ತಂಡದ ಪರ ವಿರಾಟ್ ಕೊಹ್ಲಿ ಅವರು 92 ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದರೆ ರಜತ್ ಪಾಟಿದಾರ್ ಅವರು ಆಕರ್ಷಕ ಅರ್ಧಶತಕ ಬಾರಿಸಿ ಮಿಂಚಿದರು ಮತ್ತು ಕೊನೆಯಲ್ಲಿ ಬಂದ ಕ್ಯಾಮರೂನ್ ಗ್ರೀನ್ ರವರು ಹೊಡಿಬಿಡಿ ಆಟವನ್ನು ಆಡುವ ಮೂಲಕ 46 ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ. ಇದರೊಂದಿಗೆ 242 ರನ್ಗಳ ಸವಾಲಿನ ಗುರಿಯನ್ನ ಬೆನ್ನಟ್ಟಿದಂತಹ ಪಂಜಾಬ್ ಕಿಂಗ್ಸ್ ತಂಡವು ಸತತವಾಗಿ ವಿಕೆಟ್ ಕಳೆದುಕೊಂಡುತ್ತಾ ಸಾಗಿತು. ತಂಡದ ಪರ ರೈಲಿ ರೋಸರ್ ಅವರು ಅರ್ಧಶತಕವನ್ನ ಬಾರಿಸಿದ್ದು ಬಿಟ್ಟರೆ ಉಳಿದ ಯಾವ ಆಟಗಾರನಿಂದ ಹೇಳಿಕೊಳ್ಳುವಂತಹ ಪ್ರದರ್ಶನ ಮೂಡಿ ಬಂದಿಲ್ಲ. ಪರಿಣಾಮವಾಗಿ ಪಂಜಾಬ್ ಕಿಂಗ್ಸ್ ತಂಡವು ಟಾರ್ಗೆಟ್ ಅನ್ನ ಚೇಸ್ ಮಾಡುವ ವೇಳೆ 17 ಓವರ್ಗಳಲ್ಲಿ 181 ರನ್ಗಳಿಗೆ ಸರ್ವಪತನ ಕಂಡಿತು. ಈ ಮುಖೇನವಾಗಿ ಆರ್ಸಿಬಿ ತಂಡವು 60 ರನ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿತು ಮತ್ತು ಈ ಪಂದ್ಯವನ್ನ ಗೆದ್ದ ನಂತರ ಸದ್ಯಕ್ಕೆ ಆರ್ಸಿಬಿ ತಂಡವು ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಅದು ಕೂಡ ಪ್ಲಸ್ ನೆಟ್ನೊಂದಿಗೆ. ಮತ್ತು ಉಳಿದಿರುವ 2 ಪಂದ್ಯಗಳನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೆನ್ನೈ ಹಾಗೂ ಡೆಲ್ಲಿ ತಂಡಗಳ ವಿರುದ್ಧ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲಿದೆ ಸ್ನೇಹಿತರೆ. ಇಂತಹ ಪರಿಸ್ಥಿತಿಯಲ್ಲಿ ಆರ್ಸಿಬಿ ತಂಡ ಪ್ಲೇ ಆಫ್ ಗೆ ತಲುಪಬೇಕಾದರೆ ಈ 3 ದೊಡ್ಡ ಕೆಲಸಗಳನ್ನ ಮಾಡಲೇಬೇಕಾಗಿದೆ. ಹೌದು ಸ್ನೇಹಿತರೆ, ಮೊದಲನೆಯದಾಗಿ ಆರ್ಸಿಬಿ ತಂಡ ಇನ್ನುಳಿದ 2 ಪಂದ್ಯಗಳನ್ನ ಹೇಗಾದರೂ ಮಾಡಿ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿಕೊಂಡಿದೆ. ಹಾಗೂ ಎರಡನೆಯದಾಗಿ ಆರ್ಸಿಬಿ ತಂಡ ಉಳಿದಿರುವ 2 ಪಂದ್ಯಗಳನ್ನ ಗೆಲ್ಲುವುದು ಅಷ್ಟೇ ಅಲ್ಲದೆ ಆ 2 ಪಂದ್ಯಗಳನ್ನ ಕೂಡ ಉತ್ತಮವಾದ ರನ್ ರೇಟ್ ಹಾಗೂ ದೊಡ್ಡ ಅಂತರದ ಗೆಲುವನ್ನ ದಾಖಲಿಸಬೇಕಾಗುತ್ತದೆ. ಹಾಗಾಗಿದ್ದಲ್ಲಿ ಆರ್ಸಿಬಿ ತಂಡದ ನೆಟ್ ಇಂಪ್ರೂವ್ ಆಗುತ್ತದೆ. ಮತ್ತು ಮೂರನೆಯದಾಗಿ ಆರ್ಸಿಬಿ ತಂಡ ಉಳಿದಿರುವ 2 ಪಂದ್ಯಗಳಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಬೇಕು ಮತ್ತು ಬ್ಯಾಟಿಂಗ್ ಮಾಡಿದಾಗ ಹೆಚ್ಚು ವಿಕೆಟ್ ಕಳೆದುಕೊಳ್ಳದೆ 200ಕ್ಕೂ ಅಧಿಕ ರನ್ ಗಳಿಸಬೇಕು. ಹಾಗೂ ಒಂದು ವೇಳೆ ಆರ್ಸಿಬಿ ತಂಡ ಮೊದಲು ಬೌಲಿಂಗ್ ಮಾಡಿದರೆ ಆದಷ್ಟು ಕಡಿಮೆ ರನ್ ನೀಡಿ ವಿರೋಧಿ ತಂಡಗಳನ್ನ ಬೇಗನೆ ಆಲ್ಔಟ್ ಮಾಡಬೇಕು. ಹಾಗಾಗಿದ್ದಲ್ಲಿ ಮಾತ್ರ ಆರ್ಸಿಬಿ ತಂಡಕ್ಕೆ ಪ್ಲೇ ಆಫ್ ಹೋಗುವ ಅವಕಾಶ ದೊರೆಯಲಿದೆ. ಏಕೆಂದರೆ ಆಗಾಗಲೇ 14 ಅಂಕಗಳನ್ನು ಸಂಪಾದಿಸಿಕೊಂಡು ಆರ್ಸಿಬಿ ತಂಡವು ಉತ್ತಮ ನೆಟ್ನೊಂದಿಗೆ ಪ್ಲೇ ಆಫ್ ಗೆ ಎಂಟ್ರಿ ನೀಡಲಿದೆ ಅಂತ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಆರ್ಸಿಬಿ ತಂಡವು ಯಾವ ರೀತಿಯಾಗಿ ಐಪಿಎಲ್ 2024ರಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಬಹುದು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ.